ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾರೆ? ಕ್ರಿಂಜ್, ಡೀಸೆನ್ಸಿನೇ ಇಲ್ಲ ಇವ್ರಿಗೆ. ಹೀಗೆಲ್ಲ ಆಡಿದ್ರೆ ಮನೇಲಿ ಹೇಗಿರಕ್ಕಾಗತ್ತೆ? ವಾ, ಈ ತರ ಆಡೋರ್ನ ನಾನು ಯಾವತ್ತೂ ನೋಡಿಲ್ಲ. ಏಯ್ ನಿಲ್ಲಿಸ್ರಿ ಇದು. ಏನು ಎಲ್ಲ ಹಿಂಗಾಡ್ತಿದ್ದೀರಲ್ಲ ರೀ? ಆ ಮಕ್ಕಳಿಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಈ ಕಾಮು ನಿಂಗೇನೆ ಬಂದಿದೆ ದಾಡಿ. ಹೋಗಿ ಹೋಗಿ ಇಡ್ಲಿ ಹಿಟ್ಟನ್ನ ಹಾಳು ಮಾಡ್ತಾ ಇದೀರಲ್ಲ, ಅದ್ರ ಬೆಲೆ ಏನಂತ ಗೊತ್ತಿದೆಯಾ ನಿಮ್ಗೆ? ನಿಮ್ ಜೊತೆ ನನ್ನನ್ನು ಸೇರಿಸ್ಕೊಂಡ್ಬಿಟ್ರಲ್ಲ, ಎಲ್ಲ ಇಡ್ಲಿ ಹಿಟ್ಟು ಖಾಲಿ ಮಾಡಿದೀರಾ. ಬೆಳಿಗ್ಗೆ ತಿಂಡಿಗೆ ಏನ್ ಮಾಡೋದೀಗ? ಪದ್ದು, ಇವಾಗ ನಕ್ಕಿರೋದೇ ಹೊಟ್ಟೆ ತುಂಬೋಗಿದೆ. ನಾಳೆ ಬೆಳಗ್ಗೆ ಬಗ್ಗೆ ಯೋಚನೆ ಮಾಡ್ಬೇಡ. ಒನ್ ಟೈಮ್ ಉಪವಾಸ ಇದ್ರೆ ಏನಾಗೋದಿಲ್ಲ. ಬೇಕಿದ್ರೆ ನಾಳೆ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿದ್ರಾಯ್ತು. ಒಬ್ಬೊಬ್ರು ಮುಖಗಳು ನೋಡ್ಕೊಳ್ಳಿ ಹೇಗಿದೆ ಅಂತ. ಹೋಗಿ ಮುಖ ತಡ್ಕೊಂಡ್ ಬನ್ನಿ, ಹೋಗಿ ಹೋಗಿ. ನಿಮಗ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ್ರಿ ಹೋಗ್ರಿ. ವಾಟ್? ನಾನು ನಗ್ತಾ ಇದ್ದೀನ? ನನಗೆ ಗೊತ್ತಿಲ್ಲದೆ ನನ್ನೊಳಗೆ ಇವರೆಲ್ಲ ಸೇರ್ಕೊಳ್ತಿದ್ದಾರಲ್ಲ. ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನಾನು ನೋವನ್ನು ಮರಿತಾ ಇದ್ದೀನಿ. ಅಂಥದ್ದು ಇವ್ರು ಏನು ಮಾಡಿದ್ರು? ಆಶ್ಚರ್ಯ ಆಗ್ತಿದ್ಯಾ? ನಮ್ಗೆಲ್ಲ ಇದೇ ಥೆರಪಿ. ನೀವೆಲ್ಲ ಶ್ರೀಮಂತರು, ಜಾಸ್ತಿ ದುಡ್ಡು ಕೊಟ್ಟು ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ಕೊಳೋ ಅಂತ ಹತ್ಕೊಂಡು ಮಾತ್ರೆ ತಗೊಂಡು ರಿಲ್ಯಾಕ್ಸ್ ಆಗ್ತೀರಾ. ಆದ್ರೆ ನಾವು ಹಾಗಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಕಾಲ ಕಳೆದ್ರೆ ಸಾಕು, ನಾವು ಅಲ್ಲೇ ರಿಲ್ಯಾಕ್ಸ್ ಆಗಿರ್ತೀವಿ. ಹಾ, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಿನಗೆ ಒಂಟಿ ಅಂತ ಅನ್ಸೋದೇ ಇಲ್ಲ. ಯಾಕೆ ಹೇಳು? ನಿನಗಷ್ಟೆಲ್ಲ ಟೈಮೂ ಇರೋದಿಲ್ಲ. ಅಮ್ಮ ಬಂದು ಏನಾದರೂ ಒಂದು ಕೆಲಸ ಹೇಳ್ತಾರೆ, ಅಪ್ಪ ಬಂದು ಕೆಲಸ ಆಯ್ತಾ ಅಂತ ಕೇಳ್ತಾರೆ, ಇನ್ನು ಅಕ್ಕ ಬಂದ್ಬಿಟ್ಟು ಬೈತಾಳೆ, ಇನ್ನು ತಂಗಿರು ಕಾಲು ಎಳಿತಾರೆ. ಇದ್ರ ನಡುವೆ ನಿನಗೆ ಪ್ರಾಬ್ಲಮ್ಸ್ ಇತ್ತು ಅನ್ನೋದನ್ನು ನೀನು ಮರ್ತೋಗಿರ್ತೀಯ. ನಿನ್ನ ಪ್ರಾಬ್ಲಮ್ಸ್ನ ನೀನೊಬ್ಳೆ ಅನುಭವಿಸಿದ್ರೆ ಅದು ನಿನಗೆ ಪ್ರಾಬ್ಲಮ್ ಅನ್ಸುತ್ತೆ. ಅದೇ 4 ಜನರ ಜೊತೆ ಶೇರ್ ಮಾಡ್ಕೊಂಡು ನೋಡು, ನಿನಗದು ಪ್ರಾಬ್ಲಮ್ ಅಂತಾನೂ ಅನ್ಸಲ್ಲ. ನಿನ್ನ ಕಷ್ಟನ ನೀನೊಬ್ಳೆ ಹೊತ್ರೆ ಅದು ಭಾರ, ಅದೇ ಒಂದು 4 ಜನ ಸೇರಿ ಹೊತ್ರೆ ಅದು ಹಗುರ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಿನ್ನ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಅದು ಫ್ಯಾಮಿಲಿ ಪ್ರಾಬ್ಲಮ್. ಆಗ ಎಲ್ಲರೂ ನಿನ್ನ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಅದನ್ನ ನೋಡ್ಕೊಂಡು ಕಷ್ಟ ಅನ್ನೋದು ಭಯಪಟ್ಟು ಓಡೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಜನ ಇರಬೇಕು, ನಮ್ಮೋರು ಅನ್ನೋ ಜನರು ಇರಬೇಕು. ಆಗ ಕಷ್ಟನೂ ನಿನಗೆ ಕಷ್ಟ ಅನ್ಸಲ್ಲ. ವಾವ್, ಎಷ್ಟು ಸಿಂಪಲ್ ಆಗಿ ಹೇಳಿದ್ಲು. ಇಡೀ ಜಗತ್ತಿನ ಸೀಕ್ರೆಟು ಜಸ್ಟ್ ಅ ಲವ್, ಬಾಂಡಿಂಗ್ ಆ್ಯಂಡ್ ಕೇರ್. ನಾವು ನಮ್ಮೋರು. ಯುಕ್ತ, ಹೇಗಿದೆ ನಮ್ಮ ಓಪನ್ ಏರ್ ಡೈನಿಂಗ್ ಹಾಲ್? ನ್ಯಾಚುರಲ್ ಲೈಟು, ನ್ಯಾಚುರಲ್ ಏರು. ಏನು? ಇಲ್ಲ, ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಾ? ನೋ 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 ನೋ. ಈ ತರ ಆಚೆ ಎಲ್ಲ ಕುತ್ಕೊಂಡು ನಾನ್ ತಿನ್ನೋದಿಲ್ಲ. ಡಸ್ಟು, ಜರ್ಮ್ಸು, ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಫಾರಂ ಕೋಳಿಗಳ ತರ ಮೆತ್ಮೆತ್ತಿಗಿದ್ರೇನೆ ರೋಗ. ಅದೇ ತಿನ್ಕೊಂಡು ಉಣ್ಕೊಂಡು ಗಟ್ಟಿಯಾಗಿದ್ರೆ ಯಾವ ರೋಗನೂ ಬರಲ್ಲ. ಇಲ್ಲಿ ಲೈಟೇ ಇಲ್ಲ, ಹೇಗೆ ಊಟ ಮಾಡೋದು? ಅಯ್ಯೋ, ಇಷ್ಟು ದೊಡ್ಡದಾಗಿ ಲೈಟ್ ಇಲ್ವಾ? ಅಲ್ಲೋಡು, ಚಂದ್ರ. ಓ ಕಣಮ್ಮ, ನಾವೆಲ್ಲರೂ ಚಂದ್ರನ ಬೆಳಕಲ್ಲಿ ಒಟ್ಟಿಗೆ ಕುಂತು ಊಟ ಮಾಡಿದ್ರೆ ಅದೇ ಒಂದು ಆನಂದ. ಇದು ಬರೀ ಡಿನ್ನರ್ ಅಲ್ಲ, ಬೆಳದಿಂಗಲ ಕ್ಯಾಂಡಲ್ ಲೈಟ್ ಡಿನ್ನರ್. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇದಕ್ಕೆ ನೀವು 1000 ರೂಪಾಯಿ ಕೊಡ್ತೀರಾ, ಆದ್ರೆ ನಮ್ಮನೇಲಿ ಮಾತ್ರ ಫುಲ್ ಫ್ರೀ. ಸರಿ ಸರಿ ಸರಿ, ಬೇಗ ಬೇಗ ಎಲ್ಲ ತಟ್ಟೆ ತಗೊಂಡ್ ಬನ್ನಿ, ಬಡಿಸ್ತೀನಿ. ಅಮ್ಮ, ಇವತ್ತು ನೀನೇ ಕೈ ತುತ್ತು ಹಾಕಮ್ಮ. ಹ್ಞೂ ಅಮ್ಮ, ಪ್ಲೀಸ್ ಕೈ ತುತ್ತು ಹಾಕು. ಹ್ಞೂ ಅಮ್ಮ, ಎಷ್ಟೊಂದು ದಿನ ಆಯ್ತು ನಾವೆಲ್ಲ ಒಟ್ಟಿಗೆ ಕೂತು ನಿನ್ ಕೈ ತುತ್ತು ತಿಂದು. ಇವತ್ತು ಎಲ್ರಿಗೂ ನೀನೇ ಕೈ ತುತ್ತು ಕೊಡು. ಸರಿ.
ಹೊರಗೂ ಬಂದೆ. ಅದೇ ಒಳಗಡೆ ಹೋಗಕ್ಕೆ ಭಯ ಆಗ್ತಿದೆಯಲ್ಲ. ಪಾಪ ಯುಕ್ತ ಹೇಗಿದ್ದಾಳೋ ಏನೋ. ಶುಭ ಮನೇಲಿ ಇದ್ದಾಳೆ ಅಂದರೆ ಚೆನ್ನಾಗೇ ಇರ್ತಾಳೆ, ಅವರೆಲ್ಲ ಚೆನ್ನಾಗೇ ನೋಡ್ಕೋತಾರೆ, ಆ ನಂಬಿಕೆ ನನಗಿದೆ. ಆದರೂ ಅವಳಿಗೆ ನಮ್ಮ ಮನೆ ನೆನಪಾದರೆ ಪಾಪ ಬೇಜಾರಾಗ್ತಾಳಲ್ವ. ಹೆಂಗಿದ್ರು ಬಂದಿದ್ದೀನಿ, ಹೋಗಿ ಮಾತಾಡ್ಸ್ಕೊಂಬಂದ್ಬಿಡ್ಲ. ಅಯ್ಯೋ ಲೇಟ್ ಬೇರೆ ಆಗಿದೆ, ಎಲ್ಲರೂ ಮನೇಲಿರ್ತಾರೆ, ಎಲ್ಲ ಒಳಗಿರ್ತಾರೆ. ಶುಭನ್ನೇ ಆಚೆ ಕರೆದು ಅವಳು ಹೆಲ್ಪ್ ತೊಗೊಂಡು ಯುಕ್ತನ ಮಾತಾಡ್ಸ್ಬೋದಲ್ವಾ? ಬೇಡ, ಯುಕ್ತ ಜೊತೆ ನಾನು ಮಾತಾಡ್ತಿರೋದನ್ನ ಯಾರಾದರೂ ನೋಡಿದ್ರೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋದು?